ಕೆಎಸ್ಆರ್ಟಿಸಿ ನೌಕರರೊಬ್ಬರು ಸೇವಾವಧಿ ಪೂರ್ಣಗೊಳ್ಳುವ ಮೊದಲೇ ಅಕಾಲಿಕ ಮರಣ ಹೊಂದಿದ್ದು ಅವರ ಪಾರ್ಥಿವ ಶರೀರವನ್ನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮೃತರ ಸ್ವಗೃಹಕ್ಕೆ ಕೊಂಡೊಯ್ದು ಗೌರವ ಸಮರ್ಪಣೆ ಮಾಡಿರುವ ವಿಶಿಷ್ಟ ಘಟನೆಯೊಂದು ಹಾಸನ ನಗರದಲ್ಲಿ ನಡೆದಿದೆ. ಹೌದು, ಕೆಎಸ್ಆರ್ಟಿಸಿ ನೌಕರರಾಗಿದ್ದ ಕೆಜೆ ಪ್ರಸನ್ನಕುಮಾರ್ ಎಂಬುವವರು ಗುರುವಾರ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಅವರು ಇಲಾಖೆಯ ಮೇಲಾಧಿಕಾರಿಗಳ ಸೂಚನೆಯಂತೆ ಮೃತ ಅವಿರತ ಸೇವೆಯನ್ನ ಪರಿಗಣಿಸಿ ಅವರ ಸೇವೆಗೆ ಗೌರವ ಸಲ್ಲಿಸುವ ಸಲುವಾಗಿ ಕೆಎಸ್ಆರ್ಟಿಸಿ ಬಸ್ನಲ್ಲೇ ಮೃತ ಪ್ರಸನ್ನಕುಮಾರ್ ಅವರ ಪಾರ್ಥಿವ ಶರೀರವನ್ನ ಮೃತರ ಸ್ವಗ್ರಾಮವಾದ ಅರಕಲಗೂಡು ತಾಲೂಕಿನ ಕೊಳ್ಳಂಗಿ ಗ್ರಾಮಕ್ಕೆ ಸಾಗಿಸುವ ಮೂಲಕ ಗೌರವ ಸಮರ್ಪಣೆ ಮಾಡಿದ್ದಾರೆ. ಮೃತ ಕೆಜೆ ಪ್ರಸನ್ನಕುಮಾರ್ ಅವರು ತಮ್ಮ ಸೇವಾವಧಿ ಬಾಕಿ ಇರುವಾಗಲೇ ಮರಣ ಹೊಂದಿದ್ದು ಕೆಎಸ್ಆರ್ಟಿಸಿ ಸಂಸ್ಥೆಯು ಮೃತರಿಗೆ ಸೂಕ್ತ ಗೌರವ ನೀಡಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ ಎಂದು ಇಲಾಖೆಗೆ ಸಾರ್ವಜನಿಕರು ಹಾಗೂ ಕುಟುಂಬದವರು ಶ್ಲಾಘಿಸಿದ್ದಾರೆ. ಮೃತ ಸೇವೆಯನ್ನ ಪರಿಗಣಿಸಿರುವ ಕೆಎಸ್ಆರ್ಟಿಸಿ ಸಂಸ್ಥೆಯ ವಿಶೇಷವಾದ ನಡೆಗೆ ಎಲ್ಲೆಡೆ ಪ್ರಶಂಸೆಗಳು ವ್ಯಕ್ತವಾಗಿದ್ದು, ತನ್ನ ಸಂಸ್ಥೆಯ ನೌಕರರ ಸೇವೆಯನ್ನ ಗುರುತಿಸಿ ಈ ರೀತಿ ಕಾರ್ಯ ಮಾಡಿರುವುದು ನೌಕರರ ಹಾಗೂ ಅವರ ಕುಟುಂಬಸ್ಥರ ಗೌರವವನ್ನ ಸಹ ಹೆಚ್ಚಿಸುತ್ತದೆ. ಇದೇ ರೀತಿಯ ನೌಕರರ ಹಾಗೂ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವ ಕೆಲಸಗಳು ಕೆಎಸ್ಆರ್ಟಿಸಿ ಸಂಸ್ಥೆಯಿಂದ ನಿರಂತರವಾಗಿ ನಡೆಯಲಿ ಎಂಬುದು ಎಲ್ಲರ ಆಶಯವಾಗಿದೆ. ಸರ್, ನನಗೆ ಡಿಪೋಗೆ 3 ಗಂಟೆಗೆ ಬಂದೆ. ಡಿಪೋ ಮ್ಯಾನೇಜರು ಹಾಸ್ಪಿಟಲ್ ನಮ್ಮ ಸ್ಟಾಫ್ ನೋಡೋದು ಸತ್ತೋಗಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಬಿಟ್ಟು ಬಾರಪ್ಪ ಬಾಡಿ ತಗೊಂಡೋಗಿ ಕಂಡಕ್ಟರ್ ಪ್ರಸನ್ನಕುಮಾರ್. ಕೆಜೆ ಪ್ರಸನ್ನಕುಮಾರ್ ಏನಾಗಿದ್ರು? ಡ್ರೈವರ್ ಕಮ್ ಕಂಡಕ್ಟರ್. ಹೌದಾ? ವಯಸ್ಸು 53 ವರ್ಷ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.